ಮಗ ಮೊನ್ನೆ ಕುಪ್ಪಳಿಗೆ ಹೋಗಿದ್ವಲ್ಲ, ನಿನ್ಗೇನು ಅನಿಸ್ತು? ಕುಪ್ಪಳಿಯ ಕವಿಮನೆ ಕೇವಲ ಮನೆ ಅಲ್ಲ, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಪ್ರಶಾಂತ ಭೂದೃಶ್ಯಗಳಲ್ಲಿ ನೆಲೆಗೊಂಡಿರುವ ಕನ್ನಡ ಸಾಹಿತ್ಯ ಪ್ರಿಯರಿಗೆ ಇದೊಂದು ಪವಿತ್ರವಾದ ಸ್ಥಳ. ಕರ್ನಾಟಕದ ಶ್ರೇಷ್ಠ ಕವಿಗಳಲ್ಲಿ ಮತ್ತು ಚಿಂತಕರಲ್ಲಿ ಒಬ್ಬರಾದ ರಾಷ್ಟ್ರಕವಿ ಕುವೆಂಪು ಅವರ ಮನೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ. So today we are again back with another video. But ಈಗ something different is happening. The thing is our new juniors. So ನಮ್ಗೆ ಆಲ್ರೆಡಿ 2 ಜೂನಿಯರ್ಸ್ ಇದ್ದಾರೆ. ಅಂದ್ರೆ ಅನುಕರ್ಷ, ಔಪದೇನವ, ಅಗಸ್ತ್ಯ. ಈಗ ಇನ್ನೊಂದು ಜೂನಿಯರ್ಸ್ ಬರ್ತಿದ್ದಾರೆ. ಬಟ್ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಗೆ ಕ್ಲೋಸ್ ಆಗಿದ್ದಾರೆ. ಅದಕ್ಕೆ ನಾವು ಪ್ಲಾನ್ ಮಾಡಿದೀವಿ, ಒಂದು ಪುಟ್ಟ ಪ್ಲಾನ್ ಮಾಡಿದೀವಿ. ನಿಮ್ಗೆಲ್ಲ ಎಷ್ಟೋ ವಿಷಯಗಳು ನಮ್ ಕಾಲೇಜ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾವ್ ಇವಾಗ ಹೇಳಕ್ ಟ್ರೈ ಮಾಡ್ತೀವಿ. ಏನಂದ್ರೆ ನಮ್ ಕಾಲೇಜಲ್ಲಿ ಔಟಿಂಗ್ ಈಸ್ ಸೋ ಮಿನಿಮಲ್. ಅಂದ್ರೆ ಸಂಡೇ ಅಷ್ಟೇ ಬಿಡ್ತಾರೆ, 2 hours ಅಷ್ಟೇ ಬಿಡ್ತಾರೆ. ಸೊ ಆಸ್ ಯು ಆಲ್ ನೋ, ವಿ ಆರ್ ನಾಟ್ ದ ಕೈಂಡ್ ಆಫ್ ಪರ್ಸನ್ಸ್ ಮಸ್ತ್ 1 day ಫುಲ್ ಔಟಿಂಗ್ ಚೆನ್ನಾಗಿ ಟ್ರಿಪಲ್ ಆ ತರ ಎಲ್ಲ ನಮ್ಗೆ ಚಾನ್ಸೇ ಇಲ್ಲ. ಸೊ ನಾವ್ ಎಷ್ಟ್ರಲ್ಲಿ ಇರ್ತೀವೋ ಆಸೆಗೆದಷ್ಟು ಕಾಲ್ ಚಾಚ್ಬೇಕು ಅನ್ನೋ ತರ. ಸೊ ವಿ ಆರ್ ಪ್ಲಾನ್ ಸಮಥಿಂಗ್. ಆ 2 hour ಅಲ್ಲೇ ಇಲ್ಲೇ ಹತ್ತಿರದಲ್ಲಿರೋ ಕವಿಶೈಲ ಅಂದ್ರೆ ಕುಪ್ಪಳಿಗೆ ಹೋಗೋಣ ಅಂತ ಮಾತಾಗಿದೆ. ಸೊ ಆಸ್ ದೇ ಆರ್ ಸೋ ಕ್ಲೋಸ್ ಟು ಅಸ್, ವಿ ಆರ್ ಗೋಯಿಂಗ್ ಫಾರ್ ಎ ಸ್ಮಾಲ್ ಟ್ರಿಪ್. ಓಕೆ ಗೈಸ್, ಬಾಯ್. ಫಸ್ಟ್ ಜೂನಿಯರ್ಸ್ ನ ಕರ್ಕೊಂಡ್ ಬರಕ್ ಹೋಗ್ತಿದೀವಿ. ಆಲ್ರೆಡಿ ನಮ್ ಜೂನಿಯರ್ಸ್ ರೆಡಿ ಆಗಿದ್ದಾರೆ. ತಲೆನೋವು ಬರ್ತಿದೆ. ಸೊ ನಾವ್ ಹೇಳಿದ ಜೂನಿಯರ್ಸ್ ಇವ್ರೆ. ಹೀಸ್ ಪಾವನಿ. ಸೊ ನಾವು 10 ಗಂಟೆಗೆ ಕರೆಕ್ಟ್ ಆಗಿ ಹೋದ್ವಿ. ಜೂನಿಯರ್ಸ್ ಈ ಪ್ಲೇಸ್ ಎಲ್ಲ ನೋಡಿ ಖುಷಿ ಪಟ್ಟಿ ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಮೇಲ್ಗಡೆ ಕವಿಶೈಲ ಇದೆ. ನಾವು 10 ಗಂಟೆಗೆ ಹೋಗೋದ್ರಿಂದ ಬಿಸಿಲು ಜಾಸ್ತಿ ಆಗ್ಬೋದು ಅಂತ ಮೊದಲು ಕವಿಶೈಲ ನೋಡಿ ಆಮೇಲೆ ಕೆಳಗಡೆ ಕವಿ ಮನೆಗೆ ಹೋದ್ವಿ. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ತಾರೆ. ಹರ್ಷ ಅಂದ್ರೆ ಬರೀ 99.99 ಹುಡುಗಿರಿಗೆ. Okay guys, we reached the location. So all ಇಲ್ಲ ಇದನ್ನಲ್ಲ ಮುಂದೆ ನೋಡೋಣ. ನಾವು ರೀಚ್ ಆದ್ವಿ. ಸೊ ಈಗ ನಾವು ಮೇಲ್ಗಡೆ ಹತ್ತಕ್ಕೆ ಹೋಗ್ತಿದೀವಿ. ಸ್ವಲ್ಪ ಜಲ್ದಿ ಫನ್ ಇದೆ, ಅರ್ಥ ಮಾಡ್ಕೋಬೇಕು. ಜಲ್ದಿ ಫನ್. ಓಕೆ ಬಾಯ್. ನನ್ಗಂತೂ ಈ ಕವಿಶೈಲೆ ನೋಡಿದ್ರೆ ಕುವೆಂಪುರವ್ರು ಬಂದಿದ್ದು ಕವಿತೆ ಕವನ ಎಲ್ಲ ಬರೀತಿದ್ದೆ ನೆನಪಾಗುತ್ತೆ. ಹೌದು ಮಗ, ನಾನು ಮುಂಚೆ ಕವಿಶೈಲ ಅಂದರೆ ಕವಿ ಮನೆ ಅಂದರೆ ಎಲ್ಲ ಒಂದೇ ಬಿಡು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ ಕವಿಶೈಲ ಕುವೆಂಪು ಅವರ ಮರಣದ ನಂತರ ನಿರ್ಮಿಸಲಾದ ಶಿಲಾ ಸ್ಮಾರಕ. ಕುವೆಂಪು ಅವ್ರ ಮನೆಯಿಂದ ಈ ಕವಿಶೈಲಕ್ಕೆ ಸುಮಾರು ಒಂದು 300 ಮೆಟ್ಲುಗಳಷ್ಟಿರ್ಬೋದು. ಇದಕ್ಕೆ ವಾಹನಗಳು ಬರೋಕ್ಕೆ ಬೇರೆ ರೋಡ್ ಇದೆ. ಬಟ್ ಕವಿ ಮನೆಯಿಂದ ಕವಿಶೈಲಕ್ಕೆ ಒಂದು, ನೀನು ಆಗಲೇ ಹೇಳ್ದಲ್ಲ ಅಲ್ಲಿ ಕತೆ ಬರಿತಿದ್ರು, ಕಾದಂಬರಿ ಬರಿತಿದ್ರು, ಧ್ಯಾನ ಮಾಡ್ತಿದ್ರು ಅಂತ. ಮುಂದೆ ಆ ಕಲ್ಲುಗಳನ್ನೆಲ್ಲ ತೋರಿಸೋಣ. ಸೊ ಅವರು 300 ಮೆಟ್ಲ ಹತ್ಕೊಂಡು ಬಂದು ಮಳೆಗಾಲದಲ್ಲಿ ಅಥವಾ ಒಳ್ಳೆ ಪ್ರಕೃತಿ ಸೌಂದರ್ಯ ಸವಿತಾ ಕತೆ ಬರೀತಿದ್ರು ಮಗ. ಅಲ್ವಾ? ವಾವ್ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಕತೆ ಎಲ್ಲ ಬರೆದಿದ್ದಾರೆ. ನೋಡು ಮಗ, ಇದನ್ನ ಶಿಲಾ ಸ್ಮಾರಕ ಏನಿದೆಯಲ್ಲ ಇದ್ರ ಮಧ್ಯದಲ್ಲಿ ಅವ್ರ ದೇಹನ ಇಟ್ಟು ಇದೇ ಜಾಗದಲ್ಲಿ ಅವರ ಸಮಾಧಿ ಮಾಡಿದ್ದಾರೆ. ಒಂಥರ ನಿಶಬ್ದ, ಇಲ್ಲೇ ಅವ್ರ ಆತ್ಮ ಇದೆ ಅಂತ ಫೀಲ್ ಆಗುತ್ತೆ. ಇಲ್ಲಿಂದ ಪಶ್ಚಿಮ ಘಟ್ಟದ ನೋಟ ಅಂತೂ ಅಬ್ಬಾ. ಇದೇ ಧ್ಯಾನಪೀಠ, ಅಂದರೆ ಇಲ್ಲೇ ಕೂತು ಧ್ಯಾನ ಮಾಡ್ತಾ ಈ ಪ್ರಕೃತಿ ಸೌಂದರ್ಯನ ಸವಿತಾ ಅಂಥ ಒಳ್ಳೊಳ್ಳೆ ಕವಿತೆಗಳನ್ನ ರಚಿಸಿದ್ರು. ನೋಡಿ, ಏನೋ ಒಂಥರ ಖುಷಿ ಆಗಿತ್ತು. ನೀವೇನಾದರೂ ಕುಪ್ಪಳ್ಳಿ ಕಡೆ ಬಂದರೆ ನಾ ಹೇಳೋದೇ ಬೇಡ, ಕುಪ್ಪಳಿಗೆ ಬರೋದೇ ನಮ್ಮ ಕವಿ ಮನೆ ನೋಡೋಕ್ಕೆ. ಕವಿ ಮನೆ ನೋಡೋದೊಂದು ಖುಷಿ, ಆದರೆ ಕವಿಶೈಲ ನೋಡೋದು ಒಂಥರ ತೃಪ್ತಿ. ನಾವಂತೂ ತುಂಬ ಸರಿ ಬಂದಿದ್ದೀವಪ್ಪ, ಅದಕ್ಕೆ ಫುಲ್ ಖುಷಿಯಾಗಿ ಹೊರಟ್ವಿ. ಇಲ್ಲೊಂದು ಸರ್ತಿ ನೋಡಿ ನೀವು.
ಇಲ್ಲೊಬ್ರು ವಯಸ್ಸಾದವ್ರು ಬಂದಿದ್ರು. ಅವರು ನಾವೆಲ್ಲ ಬರೀ ನಮ್ಗೇನ್ ಗೊತ್ತು ಮಕ್ಕಳು ಸುಮ್ನೆ ಬಂದ್ವಿ ಫೋಟೋ ಅಂತೆ, ಕವಿಶೈಲ ಅದು ಇದು ನೋಡ್ತಿದ್ವಿ. ಆದ್ರೆ ಅವ್ರು ಕವಿಗಳ ಬಗ್ಗೆ ಅವ್ರ ಮನೆಯವರೆಲ್ಲರಿಗೂ ಎಕ್ಸ್‌ಪ್ಲೇನ್ ಮಾಡ್ತಿದ್ರು. ಏನು ಅದೆಲ್ಲ. ಆದ್ರೆ ನಾವು ನಾವು ಸುಮ್ನೆ ಬರೀ ನಮ್ ಫೋಟೋ ತಕೊಂಡ್ವಿ. ಜೂನಿಯರ್ಸ್‌ಗಂತೂ ಫುಲ್ಲು ಖುಷಿ. ಒಳ್ಳೆ ಗ್ರೀನರಿ ಫೋಟೋ ತಕ್ಕೊಂಡ್ರು. ನಾವು ಒಂದೆರಡು ಫೋಟೋಸ್ ತಕೊಂಡ್ವಿ. ಆಮೇಲೆ ಒಂದ್ ಸರ್ತಿ ವ್ಯೂನ ಎಂಜಾಯ್ ಈಗ್ಲೇ ಹಿಂಗೆ ಮಳೆಗಾಲದಲ್ಲಿ ನೋಡ್ಬೇಕು ಇನ್ನೂ ಜೂನಿಯರ್ ಹೇಳಪ್ಪ ಸೀನಿಯರ್ ಅರೆ ಜೂನಿಯರ್ ಏನಪ್ಪ ಸೀನಿಯರ್ ಟೂ ಬಿಟ್ಟೆ ನಿನ್ನ ಜೊತೆನ ಯಾಕ ಬಿಟ್ಟೆ ಯಾರ ಮಾಡ್ದೇನಾ ಅಪ್ಪನ್ ಮಾತು ಕೇಳಬೇಕು ಜೂನಿಯರ್ಸ್ಗೆ ನಾವು ಕೆಳಗಿರ್ಬೇಕು. ಅಯ್ಯೋ ಅಕ್ಕ ಹರ್ಟ್ ಮಾಡ್ಬಿಟ್ಟೆ. ಎಷ್ಟು ಟಚ್ ಆಗತ್ತು. ಅದೇ ಈ ಬೆಟ್ಟ ಹೊಂಟ್ರೆ ಹತ್ತೂರು ಇವೆಲ್ಲ ನೋಡಿ ನಿಮ್ಗೆಲ್ಲ ಖುಷಿ ಆಯ್ತಾ? ತುಂಬಾ ವೈಬ್ ಮ್ಯಾಚ್ ಆಯ್ತು. ಹೌ ಆರ್ ಯು ಫೀಲಿಂಗ್ ಜೂನಿಯರ್ಸ್? ಸ್ಪೀಚ್ಲೆಸ್ ಬ್ಲಾಂಕ್. ಅಷ್ಟು ದರಿದ್ರ ಹೋಗಿತ್ತು, ಏನು ಹೇಳಕ್ ಸಿಗ್ತಾರ ಪದ ಸಿಗ್ತಾ ಇಲ್ಲ. ಮತ್ ಹಾಡು ಹೇಳಿ. ಪದಗಳೇ ಬೇರೆ ಏನಾದ್ರೂ ಹೇಳ್ರಿ, ಒಂದ್ ಒಳ್ಳೆ ಹಾಡು ಹೇಳ್ರಿ. ಯಾವ್ದಾದ್ರು ಯಾವ್ದು ಹಾಡೋಣ? ಟೈಟಾನಿಕ್ ಹೀರೋ ನನ್ನ ಚೆಲುವೆ ನನ್ನ ಮನಸ್ಸು ಮೀಸಲು. ಓಕೆ ಈ ಮನಸ್ಸು ಮೀಸಲು. ಗೈಸ್ ಲಾಸ್ಟ್ ಸೊ ವಾಪಸ್ ಹೋಗ್ತೀವಿ. ಸಾಂಗ್ಸ್ ಜಾಸ್ತಿ ಆಡ್ಲೇ ಇಲ್ಲ ನಮ್ಮ ಹುಡುಗಿರು. ಸೊ ಇವಾಗ ಆಟಗಾರ ಆಡ್ಸೋಣ ಎಲ್ಲರಿಗೂ. ನೆಕ್ಸ್ಟ್ ಬರ್ತಾ ಇರುತ್ತೆ. ಕೈ ಕೊಡ್ರಿ ಹತ್ರ. ಹಿಂಗೆ ಎತ್ತದು ಸೀನಿಯರ್ಸ್ ನ ಇದ್ದವ್ರನ್ನೆಲ್ಲ ಎತ್ತದು ನಾವೇ. ಎಂತ ಮಾತು. ಟೆಕ್ಸ್ಟ್ ಮಾಡ್ಬಿಟ್ವಿ. ಓಕೆ ಬಾಯ್. ನಮ್ ಜೂನಿಯರ್ಸೇ ನಮ್ ಪ್ರೀತಿಯಿಂದ ಚಾಕ್ಲೇಟು ಹಣ್ಣು ಎಲ್ಲ ತಂದಿದ್ದಾರೆ. ನಾವೇ ಏನು ತಂದಿಲ್ಲ. ಮೆಮೊರೀಸ್ ನಾವ್ ತಿನ್ನಕ್ ತಂದಿದೀವಿ, ಅವ್ರು ಮನ್ಸಿಗೆ ತಂದಿದ್ದಾರೆ. How are you feeling, Nikita? I'm feeling very blessed. Yes. For getting these types of juniors. I am in heaven right now. ಹೇಳಕ್ಕಾಗ್ತಾ ಇಲ್ಲ ನನಗೆ ಫೀಲಿಂಗ್ ನ. ಈ ಟೈಮಲ್ಲಿ ಒಂದು ಕವಿದು ನನಗೆ ಮಾತು ನೆನಪಾಗ್ತಿದೆ. ಏನಾಗುವ ರಸದೈವದ ಕೇಳಿ ನೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಬರುವಕ್ಕೆ ಗುಡಿಮಾಗುವ ಅದಕ್ಕಾಗಿ ಕನ್ನಡಕ್ಕಾಗಿ ಕೈ ಎತ್ತಿ ಅದ್ರ ಜೊತೆಗೆ ಕನ್ನಡ ಬಳಸಿ. ಕನ್ನಡ ಬೆಳ್ಸೋದ್ ಬೇಡ, ಬಳಸಿದ್ರೆ ಬೆಳ್ಕೊಳ್ಳುತ್ತದು. ನಮ್ಮ ಸೀನಿಯರ್ಸ್ ಪರಂಪರೆ ನಾನೇ ತಗೊಂಡೋಗೋದು, ಜಾಸ್ತಿ ಮಾತಾಡ್ಕೊಂಡು ನಮ್ಮ ಜೂನಿಯರ್ಸ್ ಚೆನ್ನಾಗಿ ನೋಡ್ಬೋದು. ಸೊಕ್ಕೇನ್ ಯಾರು ಬೇಕಿದ್ರು ಮಾಡ್ಬೋದು. ಪ್ರೀತಿ ತೋರಿಸೋದು ಇವಾಗ ಸದ್ಯಕ್ಕೆ ನೀವೇ ಆಗಿರೋದು. ಅಕ್ಕ ಸಿಕ್ಕಿರೋದಕ್ಕೆ ಇಲ್ಲೆಲ್ಲ ಆಚೆ ಕಡೆ ಹೋಗ್ಬೇಕಾಗೈತೆ ಅಂತ. ನಾವು ದೇವರಡೆ ಅಷ್ಟು ಧೈರ್ಯ ಮಾಡಿ ಹೋಗ್ತಾ ಇರ್ಲಿಲ್ಲ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ, ಹೊರಗಂತೂ ಹೋಗ್ತಾ ಇರ್ಲಿಲ್ಲ. ಈಗ ನಮ್ ಕಳ್ಸಿರೋದೇ ನಿಮ್ಮೇಲೆ. ಸೊ ಹೋಗಿ ಬಂದ್ವಿ. ಮಸ್ತ್ ಆಗಿತ್ತು, ಸಾಕಾಗಿತ್ತು ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ. ಜೂನಿಯರ್ಸು ಎಸ್ ದೇ ರಿಯಲಿ ಸೋ ಕ್ಯೂಟ್. ಅವರು ಇಷ್ಟಪಟ್ಟರು, ತುಂಬಾ ನಮ್ಮನ್ನು ಇಷ್ಟಪಟ್ಟರು, ಆ ಜಾಗನೂ ತುಂಬಾ ಇಷ್ಟಪಟ್ಟರು. ಎಲ್ಲರೂ ಖುಷಿಯಾಗಿದ್ವಿ. ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ನಿಮ್ ಜೊತೆ ಹೋದಾಗ ಚೆನ್ನಾಗಿತ್ತು. ಏನೋ ನ್ಯೂ ಎಕ್ಸ್ಪೀರಿಯನ್ಸ್ ವಿತ್ ನ್ಯೂ ಪೀಪಲ್ಸ್. ಇನ್ನೊಂದ್ಸತಿ ಎಷ್ಟತಿ ಅಂತ ಇವ್ರ ಜೊತೆ ಹೋಗಿ ಇನ್ನೂ ಹೋಗ್ಬೇಕು. ನನಗೆ ಅಷ್ಟು ಬೋರ್ ಆಗಿದ್ರೆ ನಿಖಿತಾ, ಯು ಆರ್ ಫ್ರೀ ಟು ಚೂಸ್ ಅನದರ್ ಪ್ಲೇಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ವಿ ಆರ್ ಹ್ಯಾಪಿ. ಎಲ್ಲದಕ್ಕೂ ಕಾರಣ ಶ್ರೀ ಕೃಷ್ಣ ಪರಮಾತ್ಮ. ಎಲ್ಲಿ ಹೇಳ್ಬಿಡಿ ಇದ್ರದ್ದು ಮಹಾ ಭಗವದ್ಗೀತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಯಾರು ತಿಳಿಯರು ಪರಾಕ್ರಮ. ಕ್ಲೋಸ್ ಮಾಡೋಣ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ,
ನಿನ್ನ ಎದೆ ತುಂಬಾ ನನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ನಾ ಹೇಗೆ ಇರಲಿ ನೀನೇ. ಬಾಯ್.